ಮೊಟ್ಟ ಮೊದಲಿಗೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ಬಿಜಾಪುರ ಪ್ರತಿಷ್ಠಿತ BLD ಸಂಸ್ಥೆ ಮತ್ತು ಬೆಂಗಳೂರಿನ ಸಾಧನಾ ಕೋಚಿಂಗ್ ಸೆಂಟರ್ ಮತ್ತೆ ಒಡಂಬಡಿಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆಗಿದ್ದಂತ ಸಾಧನಾ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್ ಆದಂತ ಶ್ರೀಮತಿ ಡಾಕ್ಟರ್ ಜ್ಯೋತಿ ಅವರೇ, ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆದಂತ ನಾಗೇಂದ್ರ ಕುಲಕರ್ಣಿ ಅವರೇ, ಅಡ್ಮಿನಿಸ್ಟ್ರೇಟರ್ ಆದಂತ ಮಹಾದೇವ್ ಅವರೇ ಮತ್ತು ಎಲ್ಲ ನನ್ನ ಮಾಧ್ಯಮ ಮತ್ತೆಲ್ಲ ತಮ್ಗೆಲ್ಲ ಗೊತ್ತಿದೆ. ತಮ್ಗೆಲ್ಲ ಈ ನಮ್ಮ ಕುಲಕರ್ಣಿ ಸರ್ BLD ಸಂಸ್ಥೆ ಅಂದ್ರೆ ಇದು ಸುಮಾರು 100 ವರ್ಷ ಇತಿಹಾಸ ಇದೆ. 1910ರಲ್ಲಿ ವಚನ ಪಿತಾಮಹ ಡಾಕ್ಟರ್ ಭಗವಾನ್ ಕಟ್ಟಿಯವರು, ಮತನಾಳ ಸಂಗನ ಶ್ರೀ ಸಂಗನ ಸ್ವಾಮೀಜಿಗಳು ಹಾಗೂ ಮಂಗಾರಮ್ಮ ಸಜ್ಜನ್ ಅವರು, ಶ್ರೀ ತಂದೆಯವರಂತಹ ದಿವಂಗತ BM ಪಾಟೀಲ್ರು ಅವ್ರ ಶ್ರಮದಿಂದ ಇವತ್ತು ನಮ್ಮ BLD ಸಂಸ್ಥೆ ಇಷ್ಟು ಹ್ಯಾಮರವಾಗಿ ಬೆಳೆದಿದೆ. ಅದರ ಜೊತೆಗೆ ಈಗಿನ ಅಧ್ಯಕ್ಷರು ಹಾಗೂ ಸಚಿವರಾದಂತ ಡಾಕ್ಟರ್ MB ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿದೆ, ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತು ಬೇರೆ ಬೇರೆ ದೇಶಗಳು ಕೂಡ BLD ಸಂಸ್ಥೆ ಅದರದೇ ಆದ ಒಂದು ಹೆಸರು ಮಾಡಿ. ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಂಗೆ ನಾನು ಫೆಬ್ರವರಿಯಲ್ಲಿ ಜನರಲ್ ಸೆಕ್ರೆಟರಿ BLD ಸಂಸ್ಥೆ ಜನರಲ್ ಸೆಕ್ರೆಟರಿ ಆದ ನಂತರ ಕೆಲವೊಂದು ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಮತ್ತೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಕ್ಕಳಿಗೆ, ಎಲ್ಲ ಜನರಿಗೆ ಒಂದು ಅನುಕೂಲ ಆಗುವಂತ ಕೆಲವೊಂದು ಶಿಕ್ಷಣ ಎಜುಕೇಶನ್ ಮತ್ತು ಇವನ್ ಕೆಲವೊಂದು ಕಡೆ ಹಾಸ್ಪಿಟಲ್ಸ್ ಎಲ್ಲ ಮುಂಚೆ ಹೆಂಗಿತ್ತಂದ್ರ ಬಿಜಾಪುರ ಜಿಲ್ಲೆ ಭಾರತ ಜಿಲ್ಲೆ ಅದು ನಿಮ್ಗೆಲ್ಲ ಗೊತ್ತೈತಿ. ಈ ಎಲ್ಲಾ ರೀತಿಯಿಂದ ಕೊರತೆ ಇತ್ತು. ನೀವಷ್ಟೇ ಅಲ್ಲ, ಇವತ್ತಿಲ್ಲಿ ಸರಿಯಾದ ಒಂದು ಶಿಕ್ಷಣ ಸಂಸ್ಥೆಗಳಿರ್ಲಿಲ್ಲ, ಶಾಲಾ ಕಾಲೇಜುಗಳಿರ್ಲಿಲ್ಲ, ಆಸ್ಪತ್ರೆಗಳಿರ್ಲಿಲ್ಲ. ಅವಾಗೆಲ್ಲ ನಾವು ನೋಡ್ತಿದ್ವಿ 80ನೇ ಇಸ್ವಿಯಾಗ ನಾವೆಲ್ಲ ಸಣ್ಣವರಿದ್ವಿ. ನಮ್ಮ ತಂದೆಯವರಂತ ದಿವಂಗತ BM ಪಾಟೀಲ್ ಇದ್ದಾಗ ಈ ಭಾಗದ ಜನರಿಗೆ ಏನು ಆರಾಮಿಲ್ಲ ಅಂದ್ರೆ ಎಲ್ಲರೂ ಮಿರಜ್ ಹೋಗ್ಬೇಕಾಗಿತ್ತು. ಮಿರಜ್ ಅಂದ್ರೆ ಒಂದು ಟೈಪ್ ಹಾಸ್ಪಿಟಲ್ ಹಬ್ಬ ಆದಂಗಾಗಿತ್ತು. ಪ್ರತಿಯೊಬ್ಬರು ಮಿರಜ್ ಹೋಗ್ತಿದ್ರು, ಇಲ್ಲ ಶೋಲಾಪುರಕ್ಕೆ ಹೋಗ್ಬೇಕಾಗ್ತಿತ್ತು. ಈ ಶ್ರೀಮಂತರೆಲ್ಲ ಏನೋ ಹೋಗ್ತಿದ್ರು, ಬಡವರಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಎಷ್ಟೋ ಅನಾಹುತಗಳು ಆಗ್ತಿದ್ವು. ಇವತ್ತ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಂತೇಳಿ ಆಗ BLD ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ರು, ಮೆಡಿಕಲ್ ಕಾಲೇಜ್ ಅನ್ನ ಪ್ರಾರಂಭ ಮಾಡಿದ್ರು, ಸಾಕಷ್ಟು ಶಿಕ್ಷಣ ಶಾಲಾ ಕಾಲೇಜುಗಳನ್ನ ಮಾಡಿದ್ರು. ಯಾಕಪ್ಪ ಅಂದ್ರೆ ಮತ್ತೆ ಧಾರವಾಡ ನೋಡಿ ನಾವಾಗ ಕಲಿಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗ್ತಿತ್ತು. ಧಾರವಾಡ ಹೋಗ್ಬೇಕಾಗ್ತಿತ್ತು, ಬೆಳಗಾವಿ ಹೋಗ್ಬೇಕಾಗ್ತಿತ್ತು, ಬೆಂಗಳೂರು ಹೋಗ್ಬೇಕಾಗ್ತಿತ್ತು. ನಿಮ್ ಮಕ್ಕಳನ್ನ ಈ ಕೋಚಿಂಗ್ ಗಳಿರ್ಬೇಕಾದ್ರೆ ಮಂಗಳೂರು ಬೆಂಗಳೂರು ಹೋಗ್ಬೇಕಾಗ್ತಿತ್ತು. ಇವತ್ತು ಬಿಜಾಪುರದಲ್ಲೇ ಆ ಸ್ಟ್ಯಾಂಡರ್ಡಿನ ಅಲ್ಲೇನು ಇವತ್ತು ಬೆಂಗಳೂರು ಮತ್ತು ಮಂಗಳೂರಲ್ಲಿ ಸಿಗ್ತದೆ, ಅದೇ ರೀತಿ ಒಂದು ನಮ್ಮ ಮಕ್ಕಳಿಗೆ ಅದೇ ಕ್ವಾಲಿಟಿ ಒಂದು ಶಿಕ್ಷಣ ಸಿಗಲಿ ಅಂತ ಹೇಳಿ ಬಿಜಾಪುರದಲ್ಲಿ ನಾವು ಕೂಡ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲ ಬೇರೆ ಬೇರೆ ಕೋರ್ಸಸ್ ಗಳನ್ನ ಇಲ್ಲಿ ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಲಾಸ್ಟ್ ಟೈಮ್ ನನ್ನ ಸಹೋದರ MB ಪಾಟೀಲ್ ಹೇಳಿದಾಗ ಸಾಕಷ್ಟು ಕಡೆ CBS ತಾಲೂಕಾ ಪ್ಲೇಸಸ್ ನಲ್ಲಿ ನಾವು CBSE ಸ್ಕೂಲ್ ಅನ್ನ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ ಮತ್ತು ನಗರದ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಆ ಕಡೆ ಆಯುರ್ವೇದ ಕಾಲೇಜ್ ನಲ್ಲಿ ಅರ್ಬನ್ ಸೆಂಟರ್ ಅಂತ ಹೇಳಿ ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲೊಂದು ಆಸ್ಪತ್ರೆ ಸುಸಜ್ಜಿತವಾಗಿ ಇಲ್ಲಿ ಈ ಆಸ್ಪತ್ರೆ ಇದೆ. ಇದೇ ರೀತಿ ಅಲ್ಲಿ ಒಂದು ಕೂಡ ಆಸ್ಪತ್ರೆ ಆಗುವಂತ ಒಂದು ಅಲೋಪತಿ ಆಯುರ್ವೇದದ ಜೊತೆಗೆ ಅಲೋಪತಿಯನ್ನು ಕೂಡ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಅನೇಕ ಕೋರ್ಸ್ಗಳನ್ನ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ಈ ಉತ್ತರ ಕರ್ನಾಟಕದ ನಮ್ಮ ಜನರಿಗೆ ಅನುಕೂಲ ಆಗಲಿ, ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಉತ್ತರದ್ದು ಮಾಡಿದ್ದಾರೆ. ಅದರ ಜೊತೆಗೆ ಈ ಉತ್ತರ ಕರ್ನಾಟಕದ ಯುವಕರಿಗೆ ಒಂದು ಸರಿಯಾಗಿ ರೀತಿ ಅಂದ್ರೆ ಒಂದು UPSC KPSC ಮತ್ತು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವೆಲ್ಲ ಒಂದು ಕೋಚಿಂಗ್ ಅನ್ನ ಇಲ್ಲಿ ಸಿಗುವಂತ ವ್ಯವಸ್ಥೆ ಸರಿಯಾಗಿ ಸಾಕಷ್ಟು ಇದಾವು, ಆಗ ಅಷ್ಟು ಕ್ವಾಲಿಟಿವ್ ಆದಂತಾವು ಇರ್ಲಿಲ್ಲ. ಈ ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸಾಧನಾ ಕೋಚಿಂಗ್ ಸೆಂಟರ್ ಜೊತೆಗೆ ಒಂದು ಡೆಮೋಗಳನ್ನು ಮಾಡಿಕೊಂಡು ಇಲ್ಲಿ ನಮ್ಮ BLD ಸಂಸ್ಥೆ ಜೊತೆಗೆ ಒಂದು ಕೆಲವೊಂದು ಕೋಚಿಂಗ್ ಗಳನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಜನರ ಬೇಡಿಕೆ ಇರ್ತೀವಿ. ಎಷ್ಟೋ ಜನ ನಮ್ಗೆ ಹೇಳ್ತಿದ್ರು, ಇಲ್ಲಿ ಪೊಲೀಸ್ ಇವೆಲ್ಲ ಎಕ್ಸಾಮ್ ಬರೆಯೋರೆಲ್ಲ ಬಹಳಷ್ಟು ಕೇಳ್ತಿದ್ರು, ಯಾಕೆ ನಮ್ಗೆ ಅಲ್ಲಿ ಲೈಬ್ರರಿ ವಿಸಿಟ್ ಮಾಡಿದೆ ನಾನು.
ಲೈಬ್ರರಿ ಅಲ್ಲಿ ಹೋದಾಗ ಎಷ್ಟೋ ಮಕ್ಕಳಲ್ಲಿ ಲೈಬ್ರರಿ ಒಳಗೆ ಡೇ ಅಂಡ್ ನೈಟ್ ಅಲ್ಲಿ ಹೋಗುವಂತ ಅಭ್ಯಾಸ ಮಾಡಿ ಅವ್ರು ಹೇಳ್ತಿದ್ರು, ನಮಗೊಂದು ಲೈಬ್ರರಿ ಮಾಡ್ಕೊಡ್ರಿ, ಕೋಚಿಂಗ್ ಸೆಂಟರ್ ನಮ್ಗೆ ಅವಶ್ಯಕತೆ ಐತೆ ಅಂತ ಹೇಳಿ. ಇವತ್ತು ಆ ಟೈಮ್ ಕೂಡ ಬಂದಿದೆ. ಇವತ್ತು ಈಗಾಗಲೇ ನಮ್ಮ ಆರ್ಟ್ಸ್, ಸೈನ್ಸ್, ಇಂಜಿನಿಯರಿಂಗ್, ಡಿಪ್ಲೊಮಾ, ಮೆಡಿಕಲ್ ಎಲ್ಲ ಕಾಲೇಜುಗಳಿದೆ. ಅದ್ರ ಜೊತೆಗೇನೆ ಈ ವರ್ಷದ ಪ್ರಾರಂಭದಲ್ಲಿ ಎಲ್ಲ ಮಾಡಿದ್ವಿ. ಇವೆಲ್ಲ ಅವು ಯಾರು ಈ ಕೋರ್ಸ್ ಅನ್ನು ಕಲಿತಿರ್ತಾರೆ ಅದ್ರ ಜೊತೆಗೇನೆ ಅವರು ಈ ಕೋಚಿಂಗ್ ಅನ್ನು ಕೂಡ ಪಡೆದು ಸೈಮಲ್ಟೇನಿಯಸ್ಲಿ ಅವರು ಎಕ್ಸಾಮ್ ಅನ್ನ ಬರೆದು ಇದು KPSC, UPSC ಎಲ್ಲ ಇದನ್ನ ಮಾಡುವಂತ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಮುಂದಿನ ಭಾಗವಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡಾಕ್ಟರ್ ಜ್ಯೋತಿ ಅವರು ಅದನ್ನ ನಮ್ಮ ಜೊತೆಗೆ ಹಂಚಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜ್ಯೋತಿ, ಸಾಧನಾ IAS ಅಕಾಡೆಮಿ ಡೈರೆಕ್ಟರ್. ವೇದಿಕೆಯ ಮೇಲೆ ಕೂತಿರುವಂತಹ ಎಲ್ಲ ಬೆಂಬಲಿಗರು, ವಿಶೇಷವಾಗಿ BLD ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊಟ್ಟ ಅವಕಾಶ, ಇಟ್ಟ ನಂಬಿಕೆ ಖಂಡಿತ ನಾನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸದವಾಗಿ ಹೇಳಿ ಬಯಸ್ತೇನೆ. ಸಾಧನಾ ಸಂಸ್ಥೆ 14 ವರ್ಷದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಭವ ಇರುವಂತಹ ಸಂಸ್ಥೆ. ಈಗ ಆಲ್ರೆಡಿ ಮಂಗಳೂರು, ಬೆಂಗಳೂರು ಮತ್ತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾಧನಾ ಸಂಸ್ಥೆ ಇದೆ. ಅದಕ್ಕೂ ಇರುವಂತಂದ್ರೆ ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ, OBC ಸರ್ಕಾರದ ಇತರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಧನಾ ಸಂಸ್ಥೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ದೇಶದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಕೊಳಗೇರಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದಂತಹ ಸಂಸ್ಥೆ ಸಾಧನಾ ಸಂಸ್ಥೆ. ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ಉನ್ನತ ಸ್ತರಕ್ಕೆ ತರುವಂತಹ ಉದ್ದೇಶದಿಂದ BLD ಸಂಸ್ಥೆಯ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ ನ ಒಂದು ಶಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಯಾವ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ ಅಂತಂದ್ರೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಡಿಗ್ರಿಯ ಜೊತೆಗೆ UPSC ಕೋಚಿಂಗ್ ಕೂಡ ಕೊಡ್ತಾ ಹೋಗುವಂತದ್ದು. ಕಾರಣ ಏನು ಅಂತಂದ್ರೆ ಡಿಗ್ರಿ ಮುಗಿಸಿ ಮಕ್ಕಳು ಮತ್ತೆ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಅಲ್ಲಿಗೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಮತ್ತೆ ಸಕ್ಸಸ್ ಆಗಿ ಮತ್ತೆ ವಾಪಸ್ ತನ್ನ ಊರಿಗೆ ಬಂದು ನಾನ್ ಫೇಲ್ ಆದೆ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳೋ ಅವಕಾಶ ದೊರೀಬಾರ್ದು ಅಂತ ಹೇಳಿ ಈ 3 ವರ್ಷದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ದೇಶದ ಟಾಪ್ ಎಕ್ಸಾಮ್ ಆಗಿರುವಂತಹ UPSC ಎಕ್ಸಾಮ್ ಅಂತ ಹೇಳೋದು ಲಾಸ್ಟ್ ಎಕ್ಸಾಮ್ಸ್ ಆಗಿರುವಂತಹ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ವರ್ಗು ಕೂಡ ನಾವು ಇಲ್ಲಿ ಕೋಚಿಂಗ್ ಕೊಡ್ತೇವೆ ಮಕ್ಕಳಿಗೆ. ಅದರ ಮುಖ್ಯವಾಗಿರುವಂತಹ ಉದ್ದೇಶ ಎಲ್ಲಾ ಕಡೆನೂ ಕೂಡ ಈಗ ಸ್ಪರ್ಧೆ ಆಗಿರುವಂತಹದ್ದು. ಯಾವುದೇ ಒಂದು ಸಣ್ಣ ನೌಕರಿ ತಗೋಬೇಕು ಅಂತ ಅಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪಾಸ್ ಮಾಡೇ ತಗೋಬೇಕಾಗಿರುವಂತದ್ದು. ಮತ್ತೆ ಈ ಭಾಗದಲ್ಲಿರುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಓದುವಂತಹ ಒಂದು UPSC ಆಯ್ತು, KS ಆಯ್ತು, ಬ್ಯಾಂಕಿಂಗ್ ಆಯ್ತು, RRB ಆಯ್ತು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮಕ್ಕಳು ಓದ್ಲಿಕ್ಕೆ ಈ ಭಾಗದಲ್ಲಿರುವಂತಹ ಸ್ಟೂಡೆಂಟ್ಸ್ ಕೂಡ ಬಹಳ ಉತ್ಸುಕರಾಗಿದ್ದಾರೆ. ನಮೀಗ ಬೆಂಗಳೂರು ನೋಡ್ಬೋದು, ಡೆಲ್ಲಿ ನೋಡ್ಬೋದು, ಯಾವುದೇ ಒಂದು ಇದರಲ್ಲಿ ನೋಡಿದ್ರು ಕೂಡ ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು ಅಲ್ಲಿ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನಗಳ ಜೀವನ ನಾರ್ತ್ ಕರ್ನಾಟಕ ಹುಡುಗರಿಂದಾನೇ ನಡೀತಾ ಇರುವಂತದ್ದು. ಈ ಖಾನಾವಳಿ ಆಯ್ತು, ಮತ್ತೊಂದಾಯ್ತು, ಇದರಿಂದ ಅವ್ರಿಗೆ ಏನಂತಂದ್ರೆ ಆರ್ಥಿಕವಾಗಿ ಬರ್ಡನ್ ಆಗ್ಬಾರ್ದು. ಮತ್ತೆ ಇನ್ನೊಂದೇನೋ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಬೇಸಿಕ್ ಇಂದಾನೆ ಕೂಡ ಕಲಿಸ್ಬಿಟ್ರೆ ಮಕ್ಕಳಿಗೆ ಏನೋ ಅಂತಂದ್ರೆ ಡಿಗ್ರಿ ಅಷ್ಟೊತ್ತಿಗೆ ಅವರು ನಾನು ಕೂಡ ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರ್ಲಿಕ್ಕೆ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂತ್ಕೊಳ್ಳೆ IAS ಅಂದ್ರೆ ಏನು, KS ಅಂದ್ರೆ ಏನು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೇಗೆ, ಹೊರಗಡೆ ಸ್ಪರ್ಧೆ ಹೇಗ್ ನಡೀತಾ ಇದೆ ಅನ್ನೋದನ್ನ ನಾವು ಬೇಸಿಕ್ ಇಂದಾನೆ ಮಕ್ಕಳಿಗೆ ಕಲಿಸ್ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ಏನೋ ಅಂತಂದ್ರೆ ಕಷ್ಟ ಆಗೋದಿಲ್ಲ. ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸುವಂತಹ ಉದ್ದೇಶದಿಂದ ನಾವು ಇಲ್ಲಿ 3 ರೀತಿಯಾಗಿರುವಂತಹ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಫಸ್ಟ್ ಒಂದೇನೋ ಅಂತಂದ್ರೆ ಇಂಟಗ್ರಿಟಿ ಕೋರ್ಸ್. ಕಾಂಪಿಟೇಟಿವ್ ಡಿಗ್ರಿ ಜೊತೆಗೆ ಏನೋ ಅಂತಂದ್ರೆ ವಿದ್ಯಾರ್ಥಿಗಳಿಗೆ 3 ವರ್ಷದಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ನ ಕೋಚಿಂಗ್ ಕೊಡುವಂತದ್ದು. ಮತ್ತೆ UPSC ರೆಗ್ಯುಲರ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು 9 to 10 ಮಂತ್ಸ್ ಇರುತ್ತೆ. ಇನ್ನೊಂದು PUC ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು 5 ಮಂತ್ಸ್ ಇರುತ್ತೆ. ಈ ಕೋರ್ಸ್ ಅಕಾರ್ಡಿಂಗ್ ಟು ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತೆ ಅವರ ಕಲಿಕೆಯ ಮೇಲೆ
ಅವ್ರು ಯಾವ ಕೋರ್ಸ್ ಬೇಕಾದ್ರೂ ಕೂಡ ಚಾಯ್ಸ್ ಮಾಡ್ಕೋಬಹುದು. ಆ ರೀತಿಯಾಗಿರುವಂತಹ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೇವೆ. ಸರ್ ಅವರು ಮಾತಾಡ್ತಾ ಹೇಳಿದ್ರು, ಬರೀ ನಮ್ಮ BLD ಮಕ್ಕಳಿಗೆ ಅಲ್ಲ, ನಮ್ಮ ಎಂಟೈರ್ ಬಿಜಾಪುರದಲ್ಲಿ ಇರುವಂತಹ ಯಾವುದೇ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತಂದ್ರೆ ಅಂತಹ ಮಕ್ಕಳಿಗೂ ಕೂಡ ನೀವು ಕೋಚಿಂಗ್ ನ ಕೊಡ್ಬೇಕು ಅಂತ ಹೇಳಿದ್ರು ಸರ್. ಸೊ ನಾವು ಹೊರಗಡೆ ಇರುವಂತಹ ಮಕ್ಕಳಿಗೂ ಕೂಡ ರೆಗ್ಯುಲರ್ ಬ್ಯಾಚ್ ಗೆ ನಾವು ಕೋಚಿಂಗ್ ಅನ್ನ ಕೊಡ್ತೇವೆ ಇದ್ರ ಜೊತೆ. ಸರ್ ನಮ್ಮಲ್ಲಿ ಇದುವರೆಗೂ ಕೂಡ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ. 16 ಜನ UPSC ಕ್ಲಿಯರ್ ಮಾಡಿದ್ದಾರೆ, 32 ಜನ KS ಇದ್ದಾರೆ, 56 ಜನ PSI ಇದ್ದಾರೆ, 260 ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕ್ಲಿಯರ್ ಮಾಡಿದ್ದಾರೆ. ಸರ್ ಯಾವ ಕೋಚಿಂಗ್? ಸಾರಿ ಸರ್. ಹಾ ಸರ್. ರೆಮಿಡಿಯಲ್ ಕೋಚಿಂಗ್ ಅಂದ್ರೆ ಯಾವ ಟೈಪ್ ಅಲ್ಲಿ ಎಕ್ಸಾಮ್ ಇಟ್ಟಾಕ್ತಾರೆ, ಅದೆಲ್ಲೋ ಮಿಸ್ ಆಗ್ತಿರ್ತಾರೆ. ಆ ಮಿಸ್ ಅದ ಅದೇ ಗ್ಯಾಪ್ ಫಿಲ್ ಮಾಡಕ್ಕೆ ದಟ್ ಇಸ್ ಬ್ರಿಡ್ಜ್ ಕೋರ್ಸ್. ಸರ್ ಅದು ಏನಾಗುತ್ತೆ ತಗೊಂಡ ಮೇಲೆ ಅದನ್ನ ಬ್ರಿಡ್ಜ್ ಕೋರ್ಸ್ ಮಾಡಿದ್ರೆ ಸರಿ ಅಂತ ನನ್ನ ಅನ್ಸುತ್ತೆ ಸರ್. ಯಾಕಂದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲದೆ, ನಮ್ಗೆ ಸಬ್ಜೆಕ್ಟ್ ಏನಿದೆ ಹೇಗಿದೆ ಅನ್ನೋದೇ ವಿಚಾರನೇ ಗೊತ್ತಿಲ್ಲದೆ ಮಧ್ಯದಲ್ಲಿ ರೆಮಿಡಿಯಲ್ ಕೋರ್ಸ್ ಸ್ಟಾರ್ಟ್ ಮಾಡೋದು ಕಷ್ಟ ಸರ್. ಸೊ ಒಂದು ಸರಿ ಮಕ್ಕಳು ಕೋಚಿಂಗ್ ತಗೊಂಡ್ಬಿಟ್ರು ಅಂತಂದ್ರೆ ಯಾರು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದುಳಿದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಕೋಚಿಂಗ್ ನ ಕೊಡ್ಬೋದು ಸರ್. ಸರ್ ಇಲ್ಲಿ ಎಲ್ಲಿ ನೀವು ಆರೋಪ ಮಾಡ್ತಾ ಇರೋದು ಯಾವ ಪ್ಲೇಸ್, ಎಷ್ಟು ಮಕ್ಕಳಿಗೆ ಅವಕಾಶ ಇರುತ್ತೆ? ನಮ್ಮ ಸಿಟಿ ಸೆಂಟರ್ ಒಳಗ ಯಾಕಂದ್ರೆ ಇದು ಕೆಲವೊಬ್ಬರಿಗೆ ಕೋಚಿಂಗ್ ಅನ್ನ ಪಾಪ ಅವ್ರು ಎಲ್ಲೆಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ದೂರ ಮಾಡಿದ್ವಿ ಅಂದ್ರೆ ಅವ್ರಿಗೆ ಅನಾನುಕೂಲತೆ ಆಗೋದು ಬೇಡ ಅಂತ ಸಿಟಿ ಸೆಂಟರ್ SSS ಇದೆಲ್ಲ ನಮ್ದು ಸಿದ್ದೇಶ್ವರ ಗುಡಿಯಿಂದ ಬಹಳ ಆಗ್ತಾರೆ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೆಂಟ್ರಲ್ ಪ್ಲೇಸ್ ಅದು, ಯಾಕಂದ್ರೆ ಬೇಕಾದ್ರೆ ಸಿಟಿ ಬಸ್ ಅವೈಲಬಿಲಿಟಿ ಇದೆ ಮತ್ತು ಅಲ್ಲಿ ಆಜು ಬಾಜು ಹೇಳ್ಕೊಡಕ ಊಟದ ವ್ಯವಸ್ಥೆ ಎಲ್ಲ ಅದ. ಯಾಕೆ ಹೊರಗಿನವರು ಕೆಲವರು ಬಂದೆಲ್ಲ ರೂಮ್ ಮಾಡ್ಕೊಂಡು ಕೋಚಿಂಗ್ ತಗೋತಾರೆ. ಸೊ ನಾವೆಲ್ಲ ಹೊಸ ಕ್ಯಾಂಪಸ್ ನಾಗ ಮಾಡಿದ್ರು ಪಾಪ ಅವ್ರಿಗೆ ಬರಕ್ ಹೋಗಕ್ಕೆ ಬಸ್ಸಿಗಾಗ್ಲಿ ಆಟೋ ಖರ್ಚಿಗಾಗ್ಲಿ ಅಥವಾ ಪೆಟ್ರೋಲ್ ಆಗ್ಲಿ ದಿನ 100-200 ರೂಪಾಯಿ ಖರ್ಚಾಗ್ತದೆ. ಸೊ ಅದಕ್ಕೆ ಸಿಟಿ ಸೆಂಟರ್ SSS ಸ್ಕೂಲ್ ಇದರಲ್ಲಿ ನಾವು ಪ್ರಾರಂಭ ಮಾಡಿ ಸರ್ ಅದು ಫೀಸ್ ಸರ್ ಅದು ಫೀಸ್ ಅಕಾರ್ಡಿಂಗ್ಲಿ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಗೆ ಹೋಲಿಕೆ ಮಾಡಿದ್ರು ಕೂಡ ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಇರುವಂತಹ ರೀತಿಯಲ್ಲಿ ನಾವು ಏನು ಅಂತಂದ್ರೆ ಫೀಸ್ ನ ಅದನ್ನ ಮ್ಯಾನೇಜ್ಮೆಂಟ್ ನಾವು ಡಿಸೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಸರ್ ಅದು ಇಂಟಿಗ್ರಿಟಿ ಕೋರ್ಸ್ ಗೆ ಹಾಕಿರುವಂತದ್ದು ಸರ್. ಸೊ ನಮ್ಮಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಇರುತ್ತೆ ಸರ್. ಇವಾಗ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಅಂತಂದ್ರೆ ಸರ್ ಅದಕ್ಕೂ ಹೆಚ್ಚಾಗಿರುವಂತಹ ಫೀಸಸ್ ಕೂಡ ಇರುತ್ತೆ ಸರ್. ಅಲ್ಲಿ ಅವರು ಅಂತಂದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಮತ್ತೆ ಅಲ್ಲಿ ಉಳ್ಕೊಳ್ಳುವಂತ ಹಾಸ್ಟೆಲ್ ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಸರ್ ನಾವು ಇಲ್ಲಿ ಬಹಳ ಕಡಿಮೆ ಫೀಸ್ ಅನ್ನೇ ಇಟ್ಟಿರುವಂತದ್ದು ಸರ್. ಈಗ ನಾವು ಅದನ್ನೇ ಅವ್ರ ಜೋಡಿ ಫಸ್ಟ್ ಕಂಡೀಷನ್ ಮಾಡಿ, ನೀವು ಲಾಸ್ಟ್ ಟೈಮ್ ನೋಡಿದ್ವಿ ಅಲ್ಲಿಂದ ಚಾರ್ಜಸ್ ಅವ್ರು ಕಂಡಪಟ್ಟಿದ್ದು ಅವ್ರದ್ದು ನಮ್ದು 5 ವರ್ಷದಿಂದ ನಡೆದಿತ್ತು. ನಾವು ನಮ್ಮ ಕಂಡೀಷನ್ ಒಪ್ಪಾಕತ್ತಿದ್ದಿಲ್ಲ ಅವ್ರು. ಯಾಕೆ ಅವ್ರ ಫೀಸ್ ನಾವು ಅದನ್ನ ಕಡಿಮೆ ಮಾಡಿ 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 ಮಿನಿಮಮ್ ಎಷ್ಟು ಆಗ್ತದೆ ನಿಮ್ದು ಮಿನಿಮಮ್ ಬೇರೆ ಮಿನಿಮಮ್ ಅದಕ್ಕಿಂತ ಕೆಳಗೆ ನಾವು ಹೋಗುದಿಲ್ಲ ಅಂದ್ರೆ ಅವ್ರು. ಸೊ ಆ ಬೇರೆ ಮಿನಿಮಮ್ ದಿಂದ ನಾವು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಉದ್ದೇಶ ನಮ್ದು ಏನೈತಪ್ಪ ಅಂದ್ರೆ ಈ ಪಾಪ ಅವ್ರು ಬೆಂಗಳೂರಿಗೆ ಹೋದ್ರೆ ರೂಮ್ ಮಾಡ್ಕೋಬೇಕು, ಹೋಟೆಲ್ ಊಟ ಮಾಡ್ಬೇಕು, ಎಲ್ಲ ಇನ್ನಿತರ ಖರ್ಚುಗಳು ಬಹಳ ಆಗ್ತಾವ. ಇಲ್ಲಾಂದ್ರೆ ಮನೆಗೆ ಇದ್ದು ಬೇರೆ ಕೋರ್ಸ್ಗಳನ್ನ ಕಲ್ಕೊಂಡ್ರೆ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಅಂದ್ರೆ ಇನ್ನು ಬೇರೆ ಒಂದು ಯಾವ್ದೋ ಒಂದು ಕೋರ್ಸ್ ಕಲಿತಿದ್ರೆ ಅದ್ರ ಜೊತೆಗೆ ನೀವು ಇದನ್ನು ಕಲಿಬಹುದು ಅನ್ನೋ ಉದ್ದೇಶದಿಂದ ಮತ್ತೆ ಮಿನಿಮಮ್ ಎಷ್ಟು ಮಿನಿಮಮ್ ಆಗ್ತದೋ ನಾವು ಅದ್ರಾಗೆ 0-1 ರೂಪಾಯಿನೂ ಯಾರಿಗೂ ಲಾಭ ಅಲ್ಲ. ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಅವರ್ ಬಿಜಾಪುರ್ ಪೀಪಲ್, ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿಸ್ತೇವೆ. ಸರ್ ಫ್ಯಾಕಲ್ಟಿ ಎಲ್ಲರೂ ಕೂಡ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಇಂದಾನೆ ಬರ್ತಾರೆ ಸರ್. ಮಾಡಿ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. Yes, sir. ಆ ಮಕ್ಕಳು ಬಿಜಾಪುರದಲ್ಲಿ ತಗೋಬಹುದು. ಇಲ್ಲ ಸರ್, ಆ ಮಕ್ಕಳಿಗೆ ಈ ಸರ್ಕಾರ ಯಾವ ಕೋಚಿಂಗ್ ಡಿಕ್ಲೇರ್ ಮಾಡಿರುತ್ತೋ ಅಂದ್ರೆ ನಮ್ಮ ಹೆಡ್ ಆಫೀಸ್ ಗೆ ಅಷ್ಟೇ ಅವ್ರು ಕೊಟ್ಟಿರ್ತಾರೆ ಸರ್. ಆ ಮಕ್ಕಳು ಬಿಜಾಪುರ್ಗೆ ಬರೋ ಹಾಗಿರೋದಿಲ್ಲ ಸರ್. ಬಿಜಾಪುರದ ಮಕ್ಕಳು ಅಲ್ಲಿಗೆ ಬೆಂಗಳೂರಿಗೆ ಬರ್ಬೋದು. ಹಾ ಸರ್, ಇಲ್ಲ ಸರ್ ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ಇವಾಗ ಈಗ ಟೆಂಡರ್ ಕರೆದಿದ್ದಾರೆ ಸರ್, ಅದಿನ್ನು ಸ್ಟಾರ್ಟ್ ಆಗಿಲ್ಲ ಸರ್. ನಾವು ಆಲ್ರೆಡಿ ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ, OBC ಇಲಾಖೆಯಲ್ಲಿ ಆಲ್ರೆಡಿ ನಮ್ದು ಎಂಪ್ಯಾನಲ್ಮೆಂಟ್ ಇದೆ ಸರ್.
ಅನುಭವದಲ್ಲಿ ಏನೋ ಅವ್ರ accommodation ಹೌದೌದು ಸರ್, ಹಜ್ಬಾಲ್ ನಲ್ಲಿ ಮಾಡ್ತಾ ಇದ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ಟೆಂಡರ್ ಕಾಲ್ ಮಾಡಿದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಸರ್. ಸರಿ ಸ್ಟಾರ್ಟ್ ಮಾಡೋಣ್ರಿ. ಮಾಡಿದ ಮುಂದೆ ಹೆಂಗೆ ಬೇಕಾದ್ರೆ ಈಗ ಹೊರಗೆ ಒಳ ಮೊದಲು ಕಾಲ್ ಒಳಗೆ ಹಾಕಿದ್ಮೇಲೆ ಮುಂದೆ ಏನೇನು ಅಡೆತಡೆಗಳು ಬರ್ತಾವ ಕೆಲವೊಂದು ಅವನ್ನೆಲ್ಲ ನೋಡ್ಕೊಂಡು ಸಣ್ಣ ಸುಧಾರಣೆ ಒಂದೇ ಆದ್ರೂ ಫಸ್ಟ್ ಸ್ಟಾರ್ಟ್ ಮಾಡಕ್ಕೆ ಬಡವರಿಗೆ ಅವ್ರಿಗೆ ಆಗ್ಬೇಕು ರಿಚ್ ಕ್ಲಾಸ್ ಯಾವಾಗ ಎಲ್ಲಿ ಬೇಕಾಗ್ತದೆ ಅವ್ರಿಗೆ ಬಡವರಿಗೆ ಏನಿ ಸ್ಪೆಷಾಲಿಟಿ ಏನದ ಹೇಳಿದ್ರಾಗ ಅಲ್ಲ. ಇದು ನಮ್ಮ ಉದ್ದೇಶ ಏನಂದ್ರೆ ಎಲ್ಲ ಬಡವರಿಗೆ ಮಾಡೋಣಕ್ಕೆ ನಾವು ಲಾಸ್ಟ್ ಟೈಮ್ ಹೇಳಿಸಲ್ಲ ನಿಮ್ಗೆ. ಎಲ್ಲ ರಿಚ್ ಕ್ಲಾಸ್ ಅವರು ಹೋಲ್ಡ್ ಮಾಡ್ತಾರೆ ಬಾಕಿದವರಿಗೆ ಈಗ BLD ಅಂದ್ರೆ ಹೆಂಗ ನಿಮ್ಗೆ ಗೊತ್ತದ, ನಾವ್ ಎಲ್ಲಾ ಇದ್ರಾಗೂ ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡ್ತೀವಿ. ಯಾಕಂದ್ರೆ ನೀವು ಕೋವಿಡ್ ನಾಗ ಹಿಡ್ಕೊಂಡು ಆಸ್ಪತ್ರೆ ಇದು ಹಿಡ್ಕೊಂಡು ನೋಡಿದ್ರಿ. ಸೊ BLD ಆಸ್ಪತ್ರೆಗೆ ಏನ್ ಮಾಡ್ತಪ್ಪ, ಎಲ್ಲ ಸರ್ಕಾರ ನಿಗದಿಪಡಿಸಿದಂತ ಯಾರು ಸರ್ಕಾರ ನಿಗದಿಪಡಿಸಿದಂತ ಒಂದ್ ನಿಮಿಷ ಶಾಂತಿ ಇರುತ್ತೆ. ಸರ್ಕಾರ ನಿಗದಿಪಡಿಸಿದಂತ 70% ದರ ಕಡಿಮೆ ಮಾಡಿ ನಾವು ಚಾರ್ಜ್ ಮಾಡಿ ಕೋವಿಡ್ ನಾಗೆಲ್ಲ ಮತ್ತೆ ಹಿಂಗೂ ಗೊತ್ತೈತಿ. ಅನೇಕ ಸೇವೆಗಳನ್ನ ನಾವು ಮಾಡ್ತಾ ಬಂದಿದ್ವಿ. ನಾವು ಈ BLD ಅಂದ್ರೆ ಇಟ್ ಇಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ಪೀಪಲ್ ಆಫ್ ನಾರ್ತ್ ಕರ್ನಾಟಕ. ಇದು ಬಿಟ್ಟು ಒಂದಷ್ಟು ರೆಪ್ರೆಸೆಂಟಿಂಗ್ ಬಿಜಾಪುರ ಜಿಲ್ಲೆ ರೆಪ್ರೆಸೆಂಟ್ ಮಾಡಾಕ್ತಿದೆ. ಬಿಜಾಪುರ 2 ಜಿಲ್ಲೆ, ಬಿಜಾಪುರ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ಬೇಕು. ತಮ್ದು ತಾವು ಸರ್ಕಾರ ಮಟ್ಟದಲ್ಲಿ ಏನಾರ ಅವ್ರಿಗೆ ಈಗ ದಿಸ್ ಇಸ್ ಪ್ರೈವೇಟ್ ಇದು. ಸೊ ಲೆಟ್ ಅಸ್ ನಾಟ್ ಮೇಕ್ ಸ್ಯಾಲರಿ. ನೀವು ಆಮೇಲೆ ಕೇಳಿ ನಾನು ಹೇಳ್ತೀನಿ. ಈ ಸದ್ಯಕ್ಕೆ ಏನಾಗೈತಿ, ಅವ್ರದ್ದು ಮುಗಿಲಿ, ಅವ್ರು ಬಂದಿದ್ದು MOU ಸೈನಿಂಗ್ ಐತಿ, ಇವ್ರಿಗೆ ಡೈವರ್ಟ್ ಆಗೋದು ಬೇಡ. ಸೊ ಅದ್ರ ಬಗ್ಗೆ ಈಗ ನನ್ನ ಸಹೋದರ MB ಪಾಟೀಲ್ ಮನೆ ತಮ್ಗೆಲ್ಲ ಗೊತ್ತೈತಿ. ಅವ್ರು ಕರ್ಕೊಂಡು ಹೋಗಿ CM ಅವ್ರಿಗೆ ಭೇಟಿ ಮಾಡ್ತಾರೆ, ಇಲ್ಲಿ ಕೂಡ ಇದು ಮಾಡಿದ್ರು. ಸೊ ಅದು ಇದು ಸರ್ಕಾರ ಮಟ್ಟದಲ್ಲಿ ನಡೆದಂತದ್ದು. ನಾವು ಹೇಳೋದಾಗಿ ಕೇಳೋದಾಗಿ ಅದ್ರಲ್ಲಿ ಏನಿಲ್ಲ. CM ಕ್ಯಾಬಿನೆಟ್ ಡಿಸಿಷನ್ ಮಾಡೋದು. ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಅವರೇ ಇವರಿಗೆಲ್ಲ ಟ್ರ್ಯಾಕ್ ಮಾಡಿ ಒಟ್ಟು ಕರ್ಕೊಂಡೋಗಿ CM ಅವ್ರಿಗೆ ಭೇಟಿ ಮಾಡಿಸಿ ಅವರು ಚರ್ಚೆ ಮಾಡಿದಂತ. ಹಿಂಗೌಡ್ರು ಬರ್ಲಿಲ್ಲ, ಅಲ್ಲಿಗೆ ಬೆಂಬಲ ಸೂಚಿಸಲಿಲ್ಲ. ನೋಡ್ರಿ MB ಪಾಟೀಲ್ ಮುಗಿದ್ ಈಗ ನಾವು ಅವ್ರಿಗೆ ಬೇರೆ ಅಂತ. ಈಗ ಅವ್ರು ಹೋದ್ರೆ ನಾವು ಈಗ ಇಬ್ರು ನಾವು ಹಂಚ್ಕೊಂಡಿರ್ತೀವಿ. ಒಂದು ನೀವು ಮನೆ ಇವತ್ತು 10 ಮದುವೆ ಇರ್ತಾವ, 4 ಮದುವೆ ನೀವು ಹೋಗ್ರಿ, 4 ಮದುವೆ ನಾವು. ಈಗ ತಮ್ಮ ನಿರೀಕ್ಷೆಗಳು ಇದೆ ಅವರಿಗೆ. ಅವ್ರ ಜೊತೆಗೆ ಯಾವತ್ತಿಗೂ ನಾವು ಅದೇವಿ. ಕೆಲವೊಬ್ರು ನನಗೆ ಫೋನ್ ಮಾಡಿ ಸಿಎಂ ಇನ್ಸ್ಟಾಲ್ ಮಾಡಿದಾರಂತ ಅವರು ನಮಗೆ ಸರ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಮಾಡ್ಯಾರ ಒಂದು ಸೊ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನೊಂದು ಏನಾಗಿತ್ತು ಅಂದ್ರೆ ಮುಖ್ಯವಾಗಿ ಇವ್ರ ನಂದು ಕಾಲ್ ಫ್ರಾಕ್ಚರ್ ಆಗಿ 1.5 ತಿಂಗಳು ಮನೆ ಬಿಟ್ಟು ಇಲ್ಲಿ ಹೊರಗೆ ಇದ್ರಾಗ ಇದ್ದಿದ್ದಿಲ್ಲ. ಸೊ ಐ ವಾಸ್ ಆನ್ ಬೆಡ್ ಕಂಪ್ಲೀಟ್. ಯಾಕಂದ್ರೆ ಕಾಲ್ ಊರ್ಬೇಡ ಅಂತ ಪ್ಲಾಸ್ಟರ್ ಹಾಕಿದ್ರು. ಸೊ ಪಾಸ್ಟ್ 2-3 ಡೇಸ್ ಇಂದ ಸ್ವಲ್ಪ ಪ್ಲಾಸ್ಟರ್ ತೆಗೆದು ನಾನು ನಡೆಯಾಕತ್ತೀನಿ. ಸೊ ಹಿಂಗಾಗಿ ಎಲ್ಲಿ ಹೊರಗೆ ಬರೋ ಪ್ರಶ್ನೆನೇ ಬಂದಿಲ್ಲ. ಎಷ್ಟು ಮಕ್ಕಳಿಗೆ ಇದ್ರ ರಿಲೇಟೆಡ್ ಮಾತಾಡೋಣ ಈಗ. ಯಾಕಂದ್ರೆ ಮತ್ತೆ ಅದು ಡೈವರ್ಟ್ ಆಗ್ಬಿಡುತ್ತೆ. ಅವ್ರು ಇಲ್ಲಿ ತನಕ ಬಂದಾಗ ಮಾತಾಡಿ